ಸೂಪರ್ ಬೈಕಿಗೆ ಏನು ಕಮ್ಮಿ ಇಲ್ಲ. ಏನು ಸೌಂಡ್ ಮಾಡುತ್ತಂದರೆ ನಮ್ಮ BMW ಕೂಡ ಅಷ್ಟು ನಾಯ್ಸ್ ಮಾಡ್ತಾ ಇಲ್ಲ. ಆ ಲೆವೆಲ್ಗೆ ಅದು ಎಕ್ಸಾಸ್ಟ್ ನಾಯ್ಸ್ ಬರ್ತಾ ಇದೆ. ಐ ಡೋಂಟ್ ಸೇ ಇದು ಎಕ್ಸಾಸ್ಟ್ ನಾಯ್ಸ್, ಇಟ್ಸ್ ಎಕ್ಸಾಸ್ಟ್ ಮೆಲಡಿ. ಯೂಟ್ಯೂಬ್ ಕ್ಯಾಮ್ರಾ ರೆಕಾರ್ಡ್ ಮಾಡ್ತೀನಿ. RX 100 ಒಂದು ಒಳ್ಳೊಳ್ಳೆ ಸ್ಟೋರಿಗಳಿದೆ. ಸೋಮಣ್ಣ ಹೇಳ್ತಿದ್ದಾರೆ. ಐ ಥಿಂಕ್ ಯಾವಾಗ ಬಾಯೆಲ್ಲ ಕೆಲವರು ಚೆನ್ನಾಗಿರುತ್ತೆ. ಬರ ಈ ಸಮಯ ಅಷ್ಟೇ ಹೋಯ್ತು, ಕ್ಲಚ್ ಮೇಲೆ ಹೋಯ್ತು ನಿಮ್ಮದು. ಓಕೆ ಬಾಯ್. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಸೊ ಈ ವರ್ಷ ಯಾವುದೂ ರೈಡ್ಗೆ ಹೋಗಿಲ್ಲ. ದಿಸ್ ಈಸ್ ದ ಫಸ್ಟ್ ಎವರ್ ರೈಡ್ ವಿ ಆರ್ ಪ್ಲ್ಯಾನಿಂಗ್. ಓಕೆ, ಆ್ಯಂಡ್ ಈ ರೈಡ್ ಅಷ್ಟೇ ಸ್ಪೆಷಲ್ ಆಗಿದೆ ಕೂಡ. ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ವಿ ಆರ್ ಜಸ್ಟ್ ಟೂ ಟುಡೇ. ದ ಲೈನಪ್ ಬಂದು ಇಬ್ಬರೇ ಇದ್ದೀವಿ. ಆ್ಯಂಡ್ ದ ಲೈನಪ್ ವಾಟ್ ಐ ಹ್ಯಾವ್ ಈಸ್ RX, ಎ ವೆರಿ ಇಂಪಾರ್ಟೆಂಟ್ ಪರ್ಸನ್ ಆಫ್ ಮೈ ಲೈಫ್ ಅಂತಲೇ ಹೇಳಬೇಕು. ಮೋರ್ ದೆನ್ ಇಂಪಾರ್ಟೆಂಟ್ ಪರ್ಸನ್ ಅನ್ನೋದಕ್ಕಿಂತ ಹೀ ಈಸ್ ದ ಒನ್ ಹೂ ಗೇವ್ ಟ್ವಿಸ್ಟ್ ಇನ್ ದ ಲೈಫ್, ಇನ್ ದ ಕರಿಯರ್ ಪಾತಲ್ಲಿ. ಸೊ ಆ ಮ್ಯಾನೇಜರ್ ಜೊತೆ ಒಂದು ಫ್ರೆಂಡ್ಲಿ ರೈಡ್ ಟು ನಾರಾಯಣಗಿರಿ ಬೆಟ್ಟ, ನಾರಾಯಣಗಿರಿ ಹಿಲ್ಸ್, ರಾಮನಗರ, ಜಾಲಮಂಗಲ ಇವತ್ತಿನ ಲೊಕೇಶನ್. ಸೊ ಇಲ್ಲೇ ಎಲ್ಲರೂ ನಿಂತಿರ್ಬೋದು. ಇದೇ ನಮ್ಮ ಮೀಟಿಂಗ್ ಪಾಯಿಂಟ್. ಅಲ್ಲಿ RX 100. Okay, there he is. Sumana, finally. Thank you for joining. ಹಾಂ, ಚೆನ್ನಾಗಿದೆ ಪ್ಲೇಸ್. 73 ಕಿಲೋಮೀಟರ್ಸು, ರಾಮನಗರನೇ. ಅಲ್ಲಿ ಸ್ವಲ್ಪ ಹೈಕಿಂಗ್ ಎಲ್ಲ ಇದೆ. ಮತ್ತಲ್ಲಿ ಅಲ್ಲಿ ಸ್ವಲ್ಪ ಹೈಕಿಂಗ್ ಇದೆ, ಒಂದು 2-3 ಕಿಲೋಮೀಟರ್ ಹೈಕಿಂಗ್ ಇದೆ. ಸೊ ಬ್ರೇಕ್ಫಾಸ್ಟ್ ಮಾಡೇ ಹೋದರೆ ಬೆಟರು. ಸರಿ, ವೆರಿ ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಮ್ಯಾನೇಜರ್. ಆಲ್ಮೋಸ್ಟ್ ಒಂದು 5 ಇಯರ್ಸ್ ಅವ್ರ ಜೊತೆ ಕೆಲಸ ಮಾಡಿ. ಗ್ರೇಟ್ ಪರ್ಸ್ನಾಲಿಟಿ. ಹೆಸರು ಸೋಮಣ್ಣ ಫ್ರಮ್ ಮಡಿಕೇರಿ. ಸಿಕ್ಕಾಬಳೆ ಸೂಪರ್ ಸನ್ರೈಸ್ ಆಗ್ತಾ ಇದೆ ಈ ಕಡೆಯಿಂದ. ಬೆಳಗ್ಗೆ 7:45 ಆದ್ರೂ ಸೂರ್ಯ ಕರೆಕ್ಟಾಗಿ ಕಣ್ಮುಂದೆ ಬರ್ತಾ ಇದ್ದಾನೆ. ನೈಸ್ ರೋಡಿಗೆ ತೊಗೊಂಡಿದ್ವಿ, ಬನ್ನೇರ್ಗಡ ನೈಸ್ ರೋಡ್ ನಾವಿರೋದು. ಸೊ ಇಲ್ಲಿಂದ 35 ರೂಪೀಸ್ ಟೋಲ್ ತೊಗೊಂಡು ವಿ ವಿಲ್ ಬಿ ಎಕ್ಸಿಟಿಂಗ್ ಅಟ್ ಎಲ್ಲಿ, ಮೈಸೂರು ರೋಡ್ ಹತ್ರ. RX 100 ಗುರು ಒಳ್ಳೆ ಸೂಪರ್ ಬೈಕಿಗೆ ಏನು ಕಮ್ಮಿ ಇಲ್ಲ. ಏನು ಸೌಂಡ್ ಮಾಡುತ್ತಂದರೆ ನಮ್ಮ BMW ಕೂಡ ಅಷ್ಟು ನಾಯ್ಸ್ ಮಾಡ್ತಾ ಇಲ್ಲ. ಆ ಲೆವೆಲ್ಗೆ ಅದು ಎಕ್ಸಾಸ್ಟ್ ನಾಯ್ಸ್ ಬರ್ತಾ ಇದೆ. ಐ ಡೋಂಟ್ ಸೇ ಇಟ್ ಎಕ್ಸಾಸ್ಟ್ ನಾಯ್ಸ್, ಇಟ್ಸ್ ಎಕ್ಸಾಸ್ಟ್ ಮೆಲಡಿ. RX 100 ಸೆಗ್ಮೆಂಟ್ ಅಂತ ಹೇಳೋಕ್ಕೂ ಆಗಲ್ಲ, ಅದನ್ನ ಕಂಪೇರ್ ಮಾಡೋಕ್ಕೂ ಯಾವುದೇ ಗಾಡಿ ಇಲ್ಲ ಬಿಡಿದ್ರು. ಒಂದು ಕಡೆ 100cc ಆದ್ದರಿಂದ ಈ ಕಡೆ ಮಿಡ್ ಸೆಗ್ಮೆಂಟ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ, ಲೋ ಸೆಗ್ಮೆಂಟ್ ಕಂಪೇರ್ ಮಾಡೋಕ್ಕೆ ಹೋದರೆ ಮನಸ್ಸೇ ಬರಲ್ಲ. ಅದೊಂದು ಮುಂದೆ ಒಂದು ಎಂಜಿನ್ ಗಾಡಿ ಇದೆ ನೋಡಿ, ಆ ಸ್ಟೀಲಲ್ಲಿ ಬಾರ್ ಏನಿದೆ, ಆ ಎಂಜಿನ್ ಬಾರ್ ಒಳಗಡೆ ಲಾಂಗ್ ಎಲ್ಲ ಇಡ್ತಾರಪ್ಪ. ಆ ಲೆವೆಲ್ಗೆ ಈ ಗಾಡಿ ವೈರಲ್ ಆಗೋಗಿದೆ. 2 ಸ್ಟ್ರೋಕ್ ಎಂಜಿನ್, ಸೆಲ್ಫ್ ಸ್ಟಾರ್ಟ್ ಇಲ್ಲ, ಕಿಕ್ ಸ್ಟಾರ್ಟ್ ಆದ್ರೂ ಸೂಪರ್ ಗಾಡಿ. ಸೋಮಣ್ಣ ಬಗ್ಗೆ ಹೇಳಬೇಕಂದ್ರೆ, ಇವತ್ತು ನಾನೊಬ್ಬ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತಂದರೆ, ಇಟ್ ಈಸ್ ಒನ್ ಆಫ್ ದ ರೀಸನ್ಸ್ ಅಂತ ಅಂದರೆ ದಟ್ ಈಸ್ ಸೋಮಣ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೋಮಣ್ಣ ವಾಸ್ ಮೈ ಇಂಟರ್ವ್ಯೂವರ್. ಹ್ಯಾಪಿಯಾಗಿ ತಗೋತಾರೆ. 5 ವರ್ಷ ಅವ್ರ ಜೊತೆ ಕೆಲಸ ಮಾಡ್ತೀನಿ, ತುಂಬಾ ಕಲಿತೀನಿ. ಕೆಲಸ ಅಂತ ಅಷ್ಟೇ ಅಲ್ಲ, ಈಸ್ ಅ ಜಮ್ ಆಫ್ ಅ ಪರ್ಸನ್ ಟು ವರ್ಕ್ ವಿತ್. ಓನ್ಲಿ ಇಫ್ ಯು ಆರ್ ಲಕ್ಕಿ ಆ ಥರ ಒಳ್ಳೆ ಮ್ಯಾನೇಜರ್ಸ್ಗಳಿಗೆ ಸಿಗ್ತಾರೆ, ನನ್ನ ಅನಿಸಿಕೆ ಪ್ರಕಾರ ಹೇಳೋದಾದರೆ. ಆಫ್ಟರ್ ಲಾಂಗ್ ಟೈಮ್ ನಿನ್ನೆ ಜಸ್ಟ್ ನೈಟಲ್ಲಿ ಸೋಮಣ್ಣ ಕಾಲ್ ಮಾಡಿದ್ರು, ರೈಡ್ ಹೋಗೋಣ. ಐ ವಾಸ್ ಲೈಕ್ ಸರ್ಪ್ರೈಸ್ ಆ್ಯಂಡ್ ವಿ ಆರ್ ಹಿಯರ್ ಆನ್ ದ ರೋಡ್. ಆಸಮ್. ಥ್ಯಾಂಕ್ ಯು ಸೋಮಣ್ಣ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಡನ್ ಫಾರ್ ಮೀ, ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಡನ್ ಫಾರ್ ಮೀ. ಥ್ಯಾಂಕ್ ಯು. ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಮೈ ಕಲೀಗ್ ಅಲೆಕ್ಸ್ ಅಂತ, ಈಸ್ ಲುಕಿಂಗ್ ಫಾರ್ ಆರ್ ಈಸ್ ಪ್ಲಾನಿಂಗ್ ಟು ಬೈ ಅ ಬೈಕ್. KTM Adventure ADV 390 ಚೆಕ್ ಮಾಡಿದ್ದಾನೆ. ಆ್ಯಂಡ್ ದ್ಯಾಟ್ ವಾಸ್ ಲೈಕ್ ಡಿಸ್ಗಸ್ಟಿಂಗ್. ಹಿ ಡಿಡ್ಂಟ್ ಲೈಕ್ ಇಟ್. ರಾಟ್ಲಿಂಗ್ ಸೌಂಡ್.
No hating on KTM, but you know, if you know, you know, on KTM, right? And Himalayan 450, he also tried. ಟೆಸ್ಟ್ ಡ್ರೈವ್ 2 ಟೆಸ್ಟ್ ಡ್ರೈವ್ ಮಾಡಿಕೊಂಡು ಬಂದ. ವಿವರ್ ಆನ್ ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ದೋ, ದೆನ್ ಇಸ್ ಲೈಕ್ ಬಾಯ್ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. Alex, moment he sat on the bike, he was like, man, sell me this bike. This is what I was looking for ಅಂತ. That ಒಂದು ವರ್ಡ್ ಇದೆಯಲ್ಲ, that appreciation of the bike ಇದೆಯಲ್ಲ, that is what all you want as a bike owner. ಈ ಬಟ್ಟೆ ಇದನ್ನು ಅದೆಂತಾರಲ್ಲ, ಬೆಟ್ಟ ಏನೇನೋ ಮಾತಾಡ್ತೀರಿ ನೀವತ್ತು. ಬೆಟ್ಟ ಕೊರೆದು ದಾರಿ ಮಾಡಿ ನೀರು ನುಗ್ಗೋ ಹಾಗೆ ನಾವಿಲ್ಲಿ ನೈಸ್ ರೋಡ್ಗಳನ್ನ ನುಗ್ಗಿಸ್ಬಿಟ್ಟಿದ್ದಾರೆ. ಬೆಟ್ಟ ಕೊರೆದು ದಾರಿ ಮಾಡಿ ನೈಸ್ ರೋಡ್ಗಳನ್ನ ನುಗ್ಗಿಸ್ಬಿಟ್ಟಿದ್ದಾರೆ. ಈ ಒಂದು ಗಾಡಿನಲ್ಲಿ ಇಟ್ಸ್ ಹ್ಯೂಜ್ ಅಂತ ಅನ್ಸಿದ್ರು ಕೂಡ ಕೂತ್ಕೊಂಡಾಗ ಟ್ರಾಫಿಕ್ ಫಿಲ್ಟರ್ ಮಾಡೋದಕ್ಕೆ ಏನು ಟೆನ್ಷನ್ ಇಲ್ಲ. ಅದೊಂದು ಖುಷಿ ಕೊಡುತ್ತೆ. ಸೈಲೆಂಟಾಗಿ ಸೈಡಲ್ಲಿ ಎಸ್ಕೇಪ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಗಾಡಿ ದೊಡ್ಡ ಅಂದ್ರೂ ಕೂಡ ಫೀಲ್ ಆಗಲ್ಲ. ಒಳ್ಳೆ ಹೂವು ಮೇಲೆ ಕುಂತ್ಕೊಂಡಿದ್ದಾಗ ಪುರ 2 ಇಡ್ಲಿ ಕೂಡ ಸಿಂಗಲ್ ಡಬಲ್ 2 ಪ್ಲೇಟ್ ಇಡ್ಲಿ ಕೊಡಪ್ಪ. What's your name? ದೀಕ್ಷಿತ್. ಯಾವ ಊರು? ಮಂಡ್ಯದಿಂದ ಬಂದಿದ್ಯಾ? ಸೂಪರ್. ಏನಾಯ್ತು? ಚೆನ್ನಾಗಿತ್ತಾ? ಬೇಕಾ ಓಡಿಸ್ತೀಯಾ? ಹಾಂ, ಓಡಿಸು, ಪರವಾಗಿಲ್ಲ. ಕುತ್ಕೊ ಹೋಗ್ಲಿ, ಓಡಿಸ. ಒಂದು ರೋಡ್ ಹೋಗೋಣ ಮಂಡ್ಯಗೆ. ಯಾರಿದೆ ಲೇಡೀಸ್ ಬ್ಯಾಗ್ ಹಾಕೊಂಡ್ಬಿಟ್ಟಿದ್ಯಾ? ಓಕೆ, ಸರಿ ಗುಡ್. ಏನು ಸರ್ ಅದೇ ತಗೋತೀಯ ಬೈಕ್? ಯೋಚನೆ ಮಾಡಿದಾರೆ. ಯಾವ್ದು ನಿಮ್ಮ ಡ್ರೀಮ್ ಬೈಕು? ಕವಾಸಾಕಿ. ಎಲ್ಲರಿಗೂ ಅದೇ ಬೇಕು, ಕವಾಸಾಕಿನೇ ಬೇಕು. ಸರಿ ಓಕೆ. ಲೈಟ್ ಹಂಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಡ್ದಿ ತಟ್ಟೆ ಇಡ್ಲಿ, ಮಂಡ್ಯ ಹುಡುಗ. ಸೊ ನೋಡಿದಾಗ ಹೇಗೆ ಅನ್ಸೋದಪ್ಪ ಅಂದರೆ, ಐ ಥಿಂಕ್ ದ ಲಿಟಲ್ ವರ್ಷನ್ ಆಫ್ ಮೀ ಅಪ್ರಿಷಿಯೇಟಿಂಗ್ ಅದರ್ ಬೈಕ್ಸ್. When I have my own, when I see those other guys appreciating my bike, ಆ ಚಿಕ್ಕ ಹುಡುಗ, ನನ್ನ ಒಳಗಡೆ ಇರೋ ಆ ಚಿಕ್ಕ ಹುಡುಗ ಖುಷಿ ಆಗ್ತಾನೆ ಅಷ್ಟೇ. ಒಂದು ಲೆಫ್ಟ್ ಸೈಡ್ಗೆ ರೈಲ್ವೆ ಟ್ರ್ಯಾಕು, ರೈಟ್ ಸೈಡ್ಗೆ ಮೈಸೂರು ಹೈವೇ, ಮಧ್ಯ ಸರ್ವೀಸಲ್ಲಿ ನಮ್ಮ ಬೈಕು. ಲೈಫ್ ಒಂಥರ ಮಜಾ ಇದೆ ಗುರು. ಈ ಕಡೆಯಿಂದ ಒಳ್ಳೆ ಬಿಸಿಲು ಹೊಡಿತಾ ಇದೆ, ಗಾಡಿ ಓಡಿಸ್ತಾ ಇರೋದಕ್ಕೋ ಏನಕ್ಕೋ. ಈ ಕಡೆಯಿಂದ ಫುಲ್ ಗಾಳಿ ಹೊಡಿತಾ ಇದೆ. ಎರಡರ ಮಧ್ಯೆ ನಾವು ಒಂದು ಸಣ್ಣದಾಗಿ ತೂರ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟು ನನ್ನ ವೈಫ್ನ ಸುಮ್ಮನೆ ಸುತ್ತಾಡ್ಸೋಣ ಅಂತೇಳಿ. ಸೊ ಯೂಶ್ವಲಿ ಅವಳು ಬೈಕಲ್ಲಿ ಬಂದಿಲ್ಲ. 1 ವರ್ಷ ಮೇಲಾಯಿತು ನಾವು ಬೈಕ್ ತೆಗೆದು, ಆದರೂ ಬೈಕ್ ಮೇಲೆ ಬಂದಿಲ್ಲ. ಸೊ ವೈಫ್ನ ಫಸ್ಟ್ ಟೈಮ್ ಒಂದು 30 ಕಿಲೋಮೀಟ್ರ್ ಸುಮ್ಮನೆ ಹೇಳಿದೆ ಕರ್ಕೊಂಡೋಗಿ, ಮಧ್ಯಾಹ್ನ ಹಂಗೆ ನಡ್ಡಿ ಕರ್ಕೊಂಡೋಗಿ ಟ್ರೀಟ್ ಕೊಡಿಸ್ಕೊಂಡು ಕರ್ಕೊಂಬಂದೆ. ಇಟ್ ವಾಸ್ ಫನ್ ಟು ರೈಡ್ ವಿತ್ ವೈಫ್. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಅವ್ರ ಜೊತೆ ಒಂದು ಲಾಂಗ್ ರೈಡ್ ಹೋಗ್ಬೋದು ಅಂತ. ಏನಪ್ಪ ಅಂದರೆ ನನಗೊಂದು ಚಿಕ್ಕ ಮಗು ಇದೆ, ಜಸ್ಟ್ 1 year old. ಈಗ ಜಸ್ಟ್ 1 ವರ್ಷ ಆಯಿತು ನನಗೆ. 1 ವರ್ಷ ಮಗು, ಅದಕ್ಕೋಸ್ಕರ ಬಿಟ್ಟು ಬರೋದಕ್ಕಾಗ್ತಾ ಇಲ್ಲ. ಇಲ್ಲಾಂದ್ರೆ ಬಿಡ್ತಾ ಇರುವಾಗರು. ಸುಮ್ಮನೆ ಬ್ರೇಕಾ? ಹಾಂ, ಸರಿ. ಹಾಂ, ಓಕೆ. ಅಷ್ಟು ಸ್ಮೂತ್ ಆಗಿಬಿಟ್ಟಿದೆ? ಅಷ್ಟು ಸ್ಮೂತ್ ಆಗಿದೆ, ಅದು ಲೂಸ್ ಆಗಿಬಿಟ್ಟಿದೆ ಅಲ್ಲ? ಸರಿ ಸುಮ್ಮನೆ ಮುಂದೆ ಹಾಕ್ತೀನಿ. ಏನೋ ಬ್ರೇಕ್ ಏನೋ ವೀಕ್ ಆಗಿದೆ ಅಥವಾ ಲೂಸ್ ಆಗಿದೆ ಅಂತ. ಲೆಟ್ಸ್ ಗೆಟ್ ಇಟ್ ರಿಪೇರ್ಡ್. RX 100 ಒಂದು ಒಳ್ಳೊಳ್ಳೆ ಸ್ಟೋರಿಗಳಿದೆ. ಸೋಮಣ್ಣ ಹೇಳ್ತಿದ್ದಾರೆ. ಐ ಥಿಂಕ್ ಅವ್ರ ಬಾಯೆಲ್ಲ ಕೆಲವರು ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಕಿವಿ ಸಮ್ ಹೆಣ್ಸು. ಈ ರೋಡ್ಗಳು ಓಡಿಸೋದಕ್ಕೂ ಚೆನ್ನಾಗಿರುತ್ತೆ. ಒಂಥರ ಖಾಲಿ ರೋಡು, ಮಜಾ ಇರುತ್ತೆ. ಏನು ಜಾಗನೂ ಬಿಡಲ್ಲ ಅವಾಗೆ. ಬಿಟ್ಟರೆ ಬಂಡೆ ಮೇಲೂ ಮಾಡಿಬಿಡ್ತಾರೆ ಅಪಾರ್ಟ್ಮೆಂಟ್ಗಳು. ಚೆನ್ನಾಪುರ ದೊಡ್ಡ
ಈ RX ಏನಪ್ಪ ಸ್ಟೋರಿ ಅಂತ ಅಂದರೆ ಐ ವಿಲ್ ಟೆಲ್ ಯು ವಾಡೋಕೆ RXಗೆ ಎಷ್ಟು ಡಿಮಾಂಡ್ ಇದೆ ಇವಾಗಲೂ ಕೂಡ ಅಂತ ಅಂದರೆ ಒಂದು ಸೂಪರ್ ಬೈಕಿಗೂ ಅಷ್ಟು ಡಿಮಾಂಡ್ ಇಲ್ಲ ಗುರು. ಆ ಲೆವೆಲ್ಗೆ ಜನ ಕ್ರೇಜ್ ಇದ್ದಾರೆ RX ಮೇಲೆ. ಸೊ ಹೇಗಂದರೆ ಒಂದು ಅಷ್ಟು ದೂರದಿಂದ ಬರ್ತಾ ಇದೆ ಅಂದರೆ ಗಾಡಿ ಫಸ್ಟ್ ಸೌಂಡ್ ಬಂದಿರುತ್ತೆ, ಆಮೇಲೆ ಗಾಡಿ ಬಂದಿರುತ್ತೆ. ಇಲ್ಲಾಂದ್ರೆ ಏನೋ ಸೂಪರ್ ಬೈಕ್ ಬರ್ತಾ ಇದೆ ಅಂತ ಅನಿಸುತ್ತೆ. ಬಂದು ನೋಡ್ರೆ ನಮ್ಮ Yamaha RX 100. ಈ ಮುಂದೆ ಏನು ಗಾಡಿ ಹೋಗ್ತಾ ಇದೆ ಈ ಗಾಡಿದು ಫಿಸಿಕಲಿ 2 ವೆಹಿಕಲ್ ಇದೆ. ಒಂದೇ ನಂಬರಲ್ಲಿ 2 ವೆಹಿಕಲ್ಲು, 2 ಓನರ್ಗಳಿದ್ದಾರೆ. ಅಷ್ಟು ಕ್ರೇಜ್ ಇದೆ. ಒಂದಂತಲ್ಲ ಇದೊಂದಂತಲ್ಲ, ತುಂಬ RXಗಳನ್ನ ನಾನು ಕೇಳಿದಾಗೆ ಸೇಮ್ ವೆಹಿಕಲ್ ಅಂದರೆ ಸೇಮ್ ನಂಬರ್ ಬಟ್ ಡಿಫ್ರೆಂಟ್ ವೆಹಿಕಲ್ ಫಿಸಿಕಲಿ 3 ಜನ 4 ಜನ ಹತ್ರ ಇದೆ ಗುರು. ಆ ಲೆವೆಲ್ಗೆ ಜನ ಅದನ್ನ ಅದು ಏನು ಕಥೆ ಅಂತ ಗೊತ್ತಿಲ್ಲ, ಬಟ್ RTOದವರೇ ಕನ್ಫ್ಯೂಸ್ ಆಗಿಬಿಡ್ತಾರೆ. ಆ ಕಡೆ ಈ ಕಡೆ ಮಾವಿನ ತೋಪು, ಮಾವನನ್ನು ಮಾರ್ಚ್ ಕಡೆ ಬಂದರೆ ಇಲ್ಲೆಲ್ಲ ಮಾವನ ಹಂಗೆ ಲಾಭಕ್ಕೆ ಅಂತ ಕಿತ್ಕೊಂಡು ಹೋಗ್ಬಿಡ್ಬೋದು. ಲಾಸ್ಟ್ ಇಯರ್ ಗೋಲುಮ ಲೈಫ್ ಫೋಟೋ ಹೋಗಿದ್ದಲ್ಲ ಆ ಥರ. ಕಳ್ತನ ಮಾಡಬಾರ್ದು, ಬ್ಯಾಡ್ ಹ್ಯಾಬಿಟ್. ಏನು ಹಾರ ಕಳ್ತನ ಮಾಡಿ ಮಾವಿನಕಾಯಿ ಕದ್ದಿದ್ದಿಲ್ಲ ಅಂದರೆ ರುಚಿನೇ ಇರಲ್ಲ. ಕದ್ದು ಮಾವನಣ್ಣಿಗೆ ರುಚಿ ಇರೋದು. ಏನಂತೀರ? ಕದಿಯೋ ಮಾವನನ್ನು ಕದಿಯೋ ಹುಣಸೆ ಹಣ್ಣು ಬೇರೆ ಮಾಡ್ತಾ ಇರ್ಬೋದು. ಮನ್ಸಿನ ಬೆಲೆ ಬ್ಯಾಕ್ ವಾಟರ್ ಗುರು ಇದೆಲ್ಲ. ಕೆರೆ ಅಲ್ಲಿಂದ ಹರ್ಕೊಂಬಂದ್ಬಿಟ್ಟಿರುತ್ತೆ ಇಲ್ಲಿವರೆಗೂ. ಅದಕ್ಕೂ ಮಾಡೋಕ್ಕೆ ಕೆಲಸ ಇಲ್ಲ, ನಮಗೂ ಮಾಡೋಕ್ಕೆ ಕೆಲಸ ಇಲ್ಲ, ಹರ್ಕೊಂಡು ಹೋಯ್ತಾ ಇದ್ದೀವಿ. ಆ ಕಡೆ ಹೋಗ್ಬೇಕಾ? ಹೌದೌದು. ಹಾಂ, ಮ್ಯಾಪ್ ನೋಡ್ಬಿಡೋಣಲ್ಲ, ನೋಡೇ ಬಿಡೋಣ. ಇಲ್ಲ, ಇದೇ ರೋಡ್ ಹೋಗ್ತಾ ಇದ್ದಾರಲ್ಲ. ಇದೊಂದು ಪ್ರಾಬ್ಲಮ್ ಅಂದರೆ ಈ ಗಾಡಿಗೆ ಲೀನ್ ಆ್ಯಂಗಲ್ ಜಾಸ್ತಿ ಇದೆ. ಅದು ಲೀನ್ ಆ್ಯಂಗಲ್ ವೆಯ್ಟು 270 ಇದೆ ಸುಮ್ಮನೆ. ಈಗ 270 ಇದೆ, ಮತ್ತು ಇದು ಲೀನ್ ಆ್ಯಂಗಲ್ ಜಾಸ್ತಿ ಇದೆ. ಅಂದರೆ ಇದು ಸ್ಟ್ಯಾಂಡ್ ತೆಗಿಬೇಕಂದ್ರೆ ಸ್ವಲ್ಪ ಗಾಡಿ ಹಂಗೆ ಬೆಂಡ್ ಮಾಡಬೇಕು. ಆ ಕಡೆ ಸ್ಲೋಪ್ ಇತ್ತಂದರೆ ಕಷ್ಟನೇ. ಕೂದಲೆಲ್ಲ ಹಾರಿದೆ. ಸ್ವಲ್ಪ ಫಾಸ್ಟಾಗಿ ಹೋಗಿ, ಸ್ವಲ್ಪ ಸೌಂಡ್ ಕೊಡಿ ಇದಕ್ಕೆ. ವಾಟ್ರ್ ಬಾಟ್ಲು ನೋಡಿ, ಇದಕ್ಕೆ ಹೇಳೋದು, ಯಾವಾಗ ನೀರಿರುತ್ತೆ ತೂಕ ಇರೋ ಬಾಟ್ಲು ತೂಕ ಅನಿಸಲ್ಲ, ನೀರು ಇರೋದಿಲ್ಲ ಅಲ್ಲ, ಆಗ ಬಾಟ್ಲು ತೂಕ ಅನಿಸುತ್ತೆ, ಬಿಸಾಕಬೇಕು ಅಂತ ಅನಿಸುತ್ತೆ. ನೋಡಿ ಹಂಗೆ ಲೈಫು. ಏನಪ್ಪ ಅಂದರೆ ಆ್ಯಸ್ ಲಾಂಗ್ ಎಸ್ ಯು ಆರ್ ಗಿವಿಂಗ್ ಬೆನಿಫಿಟ್ಸ್, ಪೀಪಲ್ ವಿಲ್ ಹೋಲ್ಡ್ ಆನ್ ಟು ಯು. ಬೆನಿಫಿಟ್ಸ್ ಇಲ್ಲ ಅಂದರೆ ದೇ ಸ್ಟಾರ್ಟ್ ಥ್ರೋ ಯು ಲೈಕ್ ಅ ವಾಟರ್ ಬಾಟಲ್, ಎಂಟಿ ವಾಟರ್ ಬಾಟಲ್ ಥರ. ಸೊ ಅದಕ್ಕೆ ಗುರು, ಎಲ್ಲ ಬೇರೆಯವ್ರ ಲೈಫಲ್ಲಿ ಖಾಲಿ ವಾಟರ್ ಬಾಟ್ಲ್ ಹಾಕಬೇಡಿ, ಸ್ವಲ್ಪನಾದ್ರು ತುಂಬಿಟ್ಕೊಂಡಿರಿ. ಕಂಟೆಂಟ್ ಇರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಬಿ ಕ್ಯಾಲಿಬರ್ ಅಷ್ಟೇ, ಕಂಟೆಂಟ್ ಇರಲಿ. ಕಂಟೆಂಟ್ ಇಲ್ವಾ, ಕ್ರಿಯೇಟ್ ಮಾಡಿ ಕಂಟೆಂಟ್, ಫುಟೇಜ್ ಕ್ರಿಯೇಟ್ ಮಾಡಿರಿ. ಬಿಗ್ ಬಾಸ್ ಥರ ಲೈಫ್ ಒಂಥರ ಬಿಗ್ ಬಾಸ್. ಮೇಲೊಬ್ಬ ಕುಂತ್ಕೊಂಡವನೇ ನೋಡಿ, ಒಳ್ಳೊಳ್ಳೆ ಫೋಟೋಸು. ಇಲ್ಲಿ ಬರೋದು
ಸಖತ್ ಸ್ಟೀಪ್ ಆಗಿರಲ್ಲ. ನಾನು ನೆನ್ನೆ ನಿಮಗೆ ರೀಲ್ ಕಳಿಸಿದ್ನಲ್ಲ, ಇದ್ರದ್ದು ಲೊಕೇಶನ್ ರೀಲ್ ಕಳಿಸ್ತೇನೆ ನಾನು ನನಗೆ. ಇಲ್ಲಿಂದ ತಿಮ್ಮರಾಯ ಬೆಟ್ಟ ಅಂತ ಒಂದಿದೆ, ಎರಡೇ ಎರಡು ಕಲ್ಲುಗಳು ನಿಂತ್ಕೊಂಡಿರ್ತಾರೆ ಬಂಡೆ ಮೇಲೆ. ಬಂಡೆ ಮೇಲೆ ಎರಡು ಕಲ್ಲುಗಳು ದೊಡ್ಡದಾಗಿ ನಿಂತ್ಕೊಂಡಿರ್ತಾರೆ, ಜೋಡಿ ಬಂಡೆ ಥರ ಅಂದಿದೆ. ತಿಮ್ಮರಾಯನ ಬೆಟ್ಟ ಅಂತ. ಅಲ್ಲಿಂದ ಇಲ್ಲಿಂದ 6 ಕಿಲೋಮೀಟರ್. ಓಕೆ. ಈ ಪ್ಲೇಸ್ ಸನ್ರೈಸ್ ಸನ್ಸೆಟ್ಗಳಿಗೆ ಚೆನ್ನಾಗಿರುತ್ತಲ್ಲ. ಅಷ್ಟಾಗಿ ಬರಬೇಕು. ನಾವು ಬರ್ಬೋದಿತ್ತು ಆ್ಯಕ್ಚುಲಿ ಹೊರಟೆ ಟೈಮಿಗೆ. ಬೇಗ ನಾವು 7ರಿಂದ ಹೊರಟ್ರೆ 8ವರೆಗೆ ಇಲ್ಲಿ ಇರ್ಬೋದಿತ್ತು. ನೆಕ್ಸ್ಟ್ GPS ಹಾಕ್ಬಿಡ್ತೀನಿ. ಮೈಕ್ ಕೆಳಗಡೆ ಇದೆ. ಓಕೆ. ಇಷ್ಟು 1 2 3 4 ಬೈಕ್ ಅಷ್ಟೇ ಈ ಕಡೆ. ಬಿಸಿಲು ತಲೆ ಮೇಲೆ ಹೋಗ್ತಾ ಇದೆ ಅಲ್ಲ. ಅರ್ತ್ ಲ್ಯಾಂಡ್ಸ್ಕೇಪ್ ನೋಡಿ ಹೆಂಗೆ ಅಲ್ಲ, ನೆವರ್ ಫ್ಲಾಟ್. ತಿಂಗ್ ಮನುಷ್ಯನೇ ಫ್ಲಾಟ್ ಮಾಡ್ಕೊಂಡಿದೆ ಅನ್ಸೋದು. ನೋಡಿ ಅದು ಚೆನ್ನಾಗಿದೆ ಬೆಟ್ಟ. ನಮ್ಮಲ್ಲಿ ನೋಡ್ರೆ ಬರೀ ಬೆಟ್ಟಗಳಿದೆ, ಒಂದೊಂದು ಬರೀ. ಕರೆಕ್ಟ್ ಅಲ್ಲ. ಜಸ್ಟ್ ನೋಡಿ, ಸೋ ಮೆನಿ ಅಲ್ವಾ. ವೆಸ್ಟರ್ನ್ ಘಾಟ್ಸ್ ಇದಾಗಿದೆ ಈ ಕಡೆ. ಕರೆಕ್ಟ್. ಈ ಕಡೆ ಕಡಿಮೆ, ಬಟ್ ಇಷ್ಟಾಗಲ್ಲ. ಈ ಕಡೆ ಸ್ವಲ್ಪ ಓಪನ್ ಇದೆ. ತಿಮ್ಮರಾಯನೇ ಲಾಸ್ಟ್ ನೋಡಿ, ಬಿಟ್ಟರೆ ಒಂದಿದೆ ಆ ಕಡೆ. ಅದ್ರ ದೂರನೂ ಕಾಣಿಸ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿ. ಕೆಲವು ಮಾತ್ರ ಫೇಮಸ್ ಆಗಿದ್ದಾವೆ. ಬಟ್ ಇಲ್ಲಿ ಏನಿಲ್ಲ, ಆದ್ರೂ ಇದು ಫೇಮಸ್ ಆಗಿದೆ. ಫೇಮಸ್ ಆಗಿದೆ. ತುಂಬ ಜನ ನೋಡ್ಕೊಂಡು ಕೇಳ್ಕೊಂಡು ಬಂದ್ಬಿಟ್ಟು ಹಾಕ್ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ರೆ. ನೀವು ಇದು ಗೊತ್ತಾ, ವರಾಹಸ್ವಾಮಿ ಯಾರೋ ಒಂದಿಬ್ರು ಹುಡುಗರು ಇದ್ದಾರೆ ಅಷ್ಟೇ ಆ ಕಡೆ. ದೂರ ಮಣ್ಣು ರೋಡ್ ಥರ ಇದೆ, ಅಷ್ಟು ದೂರ ಕಲ್ಲಿದೆ. ಒಂಚೂರು ಸ್ಲಿಪ್ ಆಯ್ತು, ಮಿಸ್ ಆಯ್ತು ಅಂದ್ರೂ ಬಿದ್ದಂಗೆನೆ. ಕೋತಿಗಳು, ಹೆವಿ ಕೋತಿಗಳು. ಫ್ಯಾಮಿಲಿ ಆಗಲ್ಲ ಹಾಗಾದ್ರೆ. ಟ್ರೈ ಮಾಡ್ಬೋದು, ಬರಲ್ಲ ಅಂತ ಅಲ್ಲ. ಅವರು ಮೋಟಿವೇಟ್ ಇಲ್ಲ, ನನ್ನ ಮಗ ಹತ್ತಾನೆ, ಅದೇನು ತೊಂದರೆ ಇಲ್ಲ. ಓಕೆ, ಮಕ್ಳಿಗೆ ಅಂದರೆ ಅದು ಉತ್ರಿ ಬೆಟ್ಟ ಚೆನ್ನಾಗಿದೆ. ಉತ್ರಿ ಬೆಟ್ಟ ಸಖತ್ತಾಗಿದೆ. ನಿಮಗೆ 90 ಕಿಲೋಮೀಟರ್ಸ್ ಇಲ್ಲಿಂದ, ಜಾಸ್ತಿನೂ ಇಲ್ಲ, 90-90 ಕಿಲೋಮೀಟರ್. ಕುಣಿಗಲ್ ಹೋಗ್ಬೇಕಾಗಲ್ಲ. ಜಾನ್ಸನ್ ಫ್ಯಾಕ್ಟ್ರಿಯಿಂದ ಲೆಫ್ಟ್ ತೊಗೊಂಡ್ರೆ ಸ್ಟ್ರೇಟ್ 3 ಕಿಲೋಮೀಟರ್ ಸಿಗುತ್ತೆ. ಬಟ್ ಅಲ್ಲಿ ಸ್ಟೆಪ್ಸ್ ಇದೆಯಾ? ಅದು ಒಳಗಡೆ ಕಾಣ್ತಾ ಇದೆ ಸೋಮಣ್ಣ, ಸ್ಟೆಪ್ಸೇ ಬೇಕಿಲ್ಲ ಅದಕ್ಕೆ. ಸ್ವಲ್ಪ ದೂರ ಸ್ಟೆಪ್ಸ್ ಅಂದರೆ ಅಲ್ಲಿ ನಿಮಗೆ ತುಂಬ ಕೆಂಪೇಗೌಡರದು ಕೋಟೆ ಇದೆ. ಆ ಕೋಟೆಗಳು ಇನ್ನೂ ಕಾಣುತ್ತೆ. ಕೋಟೆ ಒಂದು 5-6 ಹೆಬ್ಬಾಗ್ಲುಗಳು ಕಾಣುತ್ತೆ ಮೇಲ್ಗಡೆನೆ. ಅವೆಲ್ಲ ಸ್ವಲ್ಪ ಮಕ್ಕಳಿಗೆ ಇಂಟ್ರೆಸ್ಟ್ ಕೊಡುತ್ತೆ. ರಾಜ ಕೂತ್ಕೋತಿದ್ದ ಜಾಗ, ಅವ್ರದ್ದು ಕೆಂಪೇಗೌಡರದು ಕೂತ್ಕೋತಿದ್ದು ಮಲಗ್ತಿದ್ದ ಜಾಗ, ಅದರಿಂದ ರಾಜ್ಯಗಳಿದ್ದ ಜಾಗಗಳು. ಅವಾಗ ಅವ್ರನ್ನ ಎಲ್ಲಿ ಹೈಡ್ ಮಾಡ್ತಿದ್ರು ಆ ಥರ ಜಾಗಗಳು ಚೆನ್ನಾಗಿದೆ ನೋಡಬೇಕು. ಈಗ ನನ್ನ ಮಗಳಿಗೂ ಹಿಸ್ಟ್ರಿ ಭಾಳ ಇಂಟ್ರೆಸ್ಟಿಂಗ್. ಅವಳಿಗೆ ಆ ಥರ ಹಿಸ್ಟಾರಿಕಲ್ ಪ್ಲೇಸ್ ಹೋಗೋದಂದ್ರೆ ಶಿ ವೆರಿ ಹ್ಯಾಪಿ. ನಾವು ರೀಸೆಂಟಾಗಿ ಕೆಳದಿ ಹೋಗಿದ್ವಿ. ಕೆಳದಿ ಅಲ್ಲೂ ಏನೂ ಇಲ್ಲ ಬ್ರೋ, ಯಾರೂ ಇಲ್ಲ, ಏನೂ ಇಲ್ಲ, ಯಾರೂ ಇಲ್ಲ. ದೇವಸ್ಥಾನ ಇದೆ, ಟೆಂಪಲ್ ಇದೆ. ಸೂಪರ್ ಆಗಿದೆ, ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಲೋ ಬೇರೆ ಜಾಸ್ತಿ ಇದೆ. ಕರೆಕ್ಟಾಗಿ ಮಧ್ಯಾಹ್ನ 12:30 ಎಲ್ಲ ಮೇಲ್ಗಡೆ ಒಂದು ದೇವಸ್ಥಾನ ಕೂತ್ಕೊಂಡು ಮಾತಾಡ್ಕೊಂಡು ಮಾಡಿದ್ರು. ವಿಡಿಯೋ ಟ್ರೈನ್ ಅಂತ ಇಲ್ಲ. ನೀವು ರೋಡ್ ಡ್ರೈವ್ ಮಾಡ್ತೀರಾ ಅಂದರೆ ಇಲ್ಲಿವರೆಗೂ ರೋಡ್ ಗಾಡಿ ಬರುತ್ತೆ, ಆರಾಮಾಗಿ ಪಾಸ್ ಮಾಡಿಬಿಟ್ಟು
500 ಕೊಡುತ್ತೆ ಗಾಡಿ ಕಾನ್ಫಿಡೆನ್ಸ್ ಕೊಡುತ್ತೆ. ಮೆಂಟಲಿ ವಿಲ್ ನಾಟ್ ಬಿ ಪ್ರಿಪೇರ್ಡ್ ಲಿಟ್ರಲಿ ರೈಟ್ ಅಂತ ಹೇಳಿದ್ರೆ ನಿಮಗೆ ಮೆಂಟಲಿ ಪ್ರಿಪೇರ್ ಆಗಿರೋದಿಲ್ಲ. ಆದ್ರೂ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ವಲ್ಪ ಟ್ರಾವೆಲ್ ರೈಟ್ ಬಂದು. ಕಾಲ್ ಬರೋ ಲಾಂಗ್ ಟೈಮಲ್ಲಿ ಜನ ಕಾಲ್ ಮಾಡ್ತಾರೆ ಜನ ಏನಾದ್ರು ಹೇಳಿದ್ರೆ ನಾನು ಫೋನ್ ರಿಸೀವ್ ಮಾಡಿದ್ರೆ ಗಂಟೆಗೆ ಗೌನ ಬರುತ್ತೆ ಹೇಳ್ತಿದ್ರೆ ಡಬ್ಲ್ಯೂ ಇಂಜಿನ್ ಹೋಗ್ಬಿಟ್ಟು ಆಗ್ತದೆ. ಕಾಲ ಕೆಟ್ಟೋಗುತ್ತೆ ಹೋಗೋಣ. ಇದು ದೊಡ್ಡ ಗಾಡಿ ಇಳಿಸೋಷ್ಟೊತ್ತಿಗೆ ಐ ಫೀಲ್ ಲೈಕ್ ಸ್ಟ್ರಗಲಿಂಗ್ ಅನ್ಸ್ಬಿಡುತ್ತೆ. ಇನ್ನೊಂಚೂರು ರೈಟ್ ಇಟ್ಬಿಟ್ರೆ ಆಗುತ್ತೆ. ಇಷ್ಟಲ್ಲೇ ಆಗುತ್ತೆ ಭಾರಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಒಂದು 2 ತಿಂಗಳು ಬಿಟ್ಕೊಂಡ್ಬಂದರೆ ಒಳ್ಳೆ ಮಾವಿನ ಹಣ್ಣು ಸಿಗುತ್ತೆ. ಈ ಕಡೆ 2 kg ಎತ್ಕೊಂಡು ಲೆಫ್ಟ್ ಇದೆಯಾ ಇವತ್ತು ಒಂಥರ ನ್ಯೂ ಪರ್ಸನ್ ಒಂದು ಹೊಸ ಬೈಕ್ RX100 ಜೊತೆ ರೈಡಿಂಗ್ ಟು ರಾಮನಗರ ಬೆಟ್ಟಗಳ ನಾಡು ಅಂತ ಹೇಳಿದ್ಮೇಲೆ ದೇರ್ ಆರ್ ಲಾಡ್ ಆಫ್ ಹಿಲ್ಸ್. ಇಲ್ಲಿ ಕೆಲವೊಂದು ಮಾತ್ರ ಫೇಮಸ್ ಆಗಿದ್ದಾವೆ, ಕೆಲವೊಂದು ಫೇಮಸ್ ಆಗಿಲ್ಲ. ಫೇಮಸ್ ಆಗಿರೋ ಕೆಲವೇ ಬೆಟ್ಟಗಳಲ್ಲಿ ನಾರಾಯಣಗಿರಿ ಬೆಟ್ಟ ಕೂಡ ಒಂದು ಹೌದು. ಬೆಸ್ಟ್ ಟೈಮ್ ಟು ವಿಸಿಟ್ ಸನ್ರೈಸ್ ಆರ್ ಸನ್ಸೆಟ್. ಸೊ ನಾವಿಲ್ಲಿ ಮಧ್ಯಾಹ್ನದ ಹೊತ್ತು ಬರ್ತೀವಿ ಅಂದರೆ ಯು ಮೇ ನಾಟ್ ಲೈಕ್ ದ ಪ್ಲೇಸ್. ಸೊ ಇಟ್ಸ್ ಗುಡ್ ಟು ಗೋ ಫಾರ್ ಸಮ್ ವಿಯರ್ಡ್ ಅಪ್ಡೇಟ್ಸ್ ಎಕ್ಸ್ಪೀರಿಯನ್ಸ್ ಬೇಕಂದರೆ ಅರ್ಲಿ ಮಾರ್ನಿಂಗ್ ಬನ್ನಿ. 6 ಗಂಟೆ ಮನೆ ಬಿಟ್ಟು 7:30 ಇಲ್ಲಿ ರೀಚ್ ಆಗಿ. ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಬೇಗ ಹೊರಡ್ತೀವಿ, ಅಷ್ಟೊಂದು ಗಟ್ಸಿದೆ ಗುರು ಅಂದರೆ 4 ಗಂಟೆಗೆ ಎದ್ದು 5 ಗಂಟೆ 5:30 ಇಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಅಂದರೆ ಇಟ್ ವಿಲ್ ಬಿ ಫನ್. ಸೊ ಇಷ್ಟು ದೂರ ಬಂದಿದ್ದೀವಿ. ಇಲ್ಲಿಂದ ವಾಪಸ್ ಹೋಗೋಣ ಮನೆ ಕಡೆ. ಆಫ್ ರೋಡ್ ಸ್ವಲ್ಪ ಜಲ್ಲಿ ಕಲ್ಗಳು ಸ್ವಲ್ಪ ತರಲೆ ಮಾಡ್ತು, ಅದರ್ವೈಸ್ ಮಡ್ ರೋಡ್ಗಳು ತರಲೆ ಮಾಡಲಿಲ್ಲ. ಜಲ್ಲಿ ಕಲ್ಗಳು ಸಡನ್ನಾಗಿ ಸ್ಲಿಪ್ ಆಗ್ತಿರೋದು ಸ್ವಲ್ಪ ನಮಗೆ ಬೈಕ್ನ ಕೂಡ ಸ್ವಲ್ಪ ಸ್ಲಿಪ್ ಮಾಡತಕ್ಕಂಥ ಅನಿಸ್ತು. ಬಟ್ ವಿ ಮ್ಯಾನೇಜ್ಡ್ ನಾಟ್ ಟು ಫಾಲ್ ಅಗೇನ್. ನೈಸ್ ಎಕ್ಸ್ಪೀರಿಯನ್ಸ್ ಕೂಡ. ಸುತ್ತಮುತ್ತ ಬೆಂಗಳೂರಿನಲ್ಲಿದ್ದೀರ ಅಂದರೆ 73 ಕಿಲೋಮೀಟರ್ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೆಜೆಸ್ಟಿಕ್ಕಿಂದ ಇನ್ನು ಸ್ವಲ್ಪ ಕಮ್ಮಿ ಬರ್ಬೋದು. ಬರ್ತಾಯಿರಿ, ಲೈಫ್ನ ಎಂಜಾಯ್ ಮಾಡ್ತಾಯಿರಿ. ಏನು ಮಾಡ್ತೀರ ವೀಕೆಂಡು ಮನೇಲಿ ಕೂತ್ಕೊಂಡು ಎದ್ದೊಳಿ ಬೈಕ್ ತೊಗೊಳ್ಳಿ ಬರ್ತಾಯಿರಿ. ಲೈಟ್ ಆಫ್ ರೋಡ್, ಲೈಟ್ ಟ್ರೆಕ್ಕಿಂಗ್, ನೇಚರ್, ರೋಡ್ಸ್ ಆರ್ ಬ್ಯೂಟಿಫುಲ್, ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಓಕೆ ಮುಂದಕ್ಕೆ ಹೋಗೋಣ. ಇಲ್ಲಾವುದು ಲೆಫ್ಟ್ ಇದೆ, ಈ ಲೆಫ್ಟ್ ಯಾವ ಲೆಫ್ಟಾಗಿ ಗೊತ್ತಿಲ್ವೇ. 266 ಲೈಫ್ ಸೂಪರ್ ಇವರು. ನಾನು ಹೇಳೋದಷ್ಟೇ, ಬದುಕಿದ್ದೀವಿ ಅನ್ನೋದು ಒಂದೇ ಒಂದು ರೀಸನ್ ಸಾಕು, ಇನ್ನೂ ಚೆನ್ನಾಗಿ ಬದುಕೋದಕ್ಕೆ. ಇನ್ನೂ ಚೆನ್ನಾಗಿ ಬದುಕೋಣ, 4 ಜನ ಹತ್ರ ಒಳ್ಳೆ ಹೆಸರು ತಗೊಳ್ಳೋಣ. 4 ಜನ ಏನು ಹೇಳ್ತಾರೋ ಅಂತ ಕಾಯೋದಕ್ಕಿಂತ 4 ಜನ ಹತ್ರ ಒಳ್ಳೆ ಹೆಸರು ತಗೊಳ್ಳೋಣ. ಎಲ್ಲೇ ಇರಿ, ಹೇಗೆ ಇರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಬಿಂದಾಸ್ ಆಗಿರಿ. ನೋ ಬಿ ಹ್ಯಾಪಿ, ಲೈಫ್ ಸೂಪರ್ ಗುರು ಅಂತ ಹೇಳ್ಕೊಂತ ನಿಮ್ಮ ಸಂಚಾರಿ ಸಿದ್ಧಾರ್ಥ್ ಸೈನಿಂಗ್ ಆಫ್. ಮುಂದಿನ ವ್ಲಾಗಲ್ಲಿ ಮತ್ತೊಂದ್ಸಲಿ ಸಿಗೋಣ, ಇನ್ನೊಂದೆರಡು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ, ರೈಡಿಂಗ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋಣ. ಈ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಒತ್ತಿ. ಏನು ನಿಮ್ಮ ಪ್ರಾಬ್ಲಮ್ಮು? ಏನು ನಿಮ್ಮ ಪ್ರಾಬ್ಲಮ್?